ನಮಸ್ಕಾರ ಎಲ್ಲರಿಗೂ. ಪಿ ಎಫ್ ಅಮೌಂಟ್ನ ವಿತ್ಡ್ರಾ ಅಥವಾ ಕ್ಲೈಮ್ ರೈಸ್ ಮಾಡುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಉಮಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಈಗ ಉಮಂಗ್ ಆ್ಯಪ್ನ ಓಪನ್ ಮಾಡಿ ಲಾಗಿನ್ ಮಾಡಿದ ನಂತರ ಈ ರೀತಿ ಬರುತ್ತದೆ. ಪಿ ಎಫ್ ಪೋರ್ಟಲ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸರ್ವರ್ ಬಿಜಿ ಇರೋ ಕಾರಣ ಅಲ್ಲಿ ಎರರ್ ಅಂತ ಬರ್ತಾ ಇದೆ. ಅದಕ್ಕೆ ನಾನು ಉಮಂಗ್ ಆ್ಯಪಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಸರಳವಾಗಿದೆ. ಈಗ ರೇಸ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ಮೊದಲು KYC ಡೀಟೇಲ್ಸ್ ಫಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸ್ ಡೀಟೇಲ್ ಅಂತ ಬಂತು. ಇದೆಲ್ಲ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಂಪ್ಲಾಯಿ ಡೀಟೇಲ್ಸ್ ಇದನ್ನು ಭರ್ತಿ ಮಾಡಿ. ಲೋಕಾಲಿಟಿ ನಿಮ್ಮ ಕಂಪನಿ ಹೆಸರನ್ನು ಹಾಕಿ. ಇಲ್ಲಿ ಸ್ಟ್ರೀಟ್ ಹಾಕಿ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿ. ನಂತರ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಸಿಟಿ ನೇಮನ್ನು ಹಾಕಿ. ಕೆಳಗೆ ಪಿನ್ ಕೋಡ್, ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಕ್ಲೈಮ್ ಫಾರ್ಮ್. ಐ ವಾಂಟ್ ಟು ಅಪ್ಲೈ ಫಾರ್ ಕ್ಲೈಮ್ ಟೈಪ್ನ ಸೆಲೆಕ್ಟ್ ಮಾಡಿ. ಅಂದರೆ ಸೆಲೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ 31ನ ಸೆಲೆಕ್ಟ್ ಮಾಡಿ. ಇಲ್ಲಿ ಪರ್ಪೋಸ್ ಫಾರ್ ವಿಚ್ ಅಡ್ವಾನ್ಸ್ ಅಂತ ಇದೆ. ಯಾವುದಕ್ಕೋಸ್ಕರ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಪರ್ಚೇಸ್ ಆಫ್ ಸೈಟ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಡ್ರಿಲ್ಲಿಂಗ್ ಹೌಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ 3 ಲಕ್ಷ ಬೇಕಾಗಿರೋದ್ರಿಂದ 3 ಲಕ್ಷ ಅಮೌಂಟ್ ಹಾಕ್ತಾ ಇದ್ದೀವಿ. ಎಂಪ್ಲಾಯಿ ಫಂಡು ಮತ್ತು ಎಂಪ್ಲಾಯರ್ ಫಂಡು ಎರಡೂ ಸೇರಿದರೆ 3 ಲಕ್ಷದ ಮೇಲೆ ಇದ್ರೆ ಮಾತ್ರ ಬರುತ್ತದೆ. ಇಲ್ಲಿ ನಿಮ್ಮ ಬ್ಯಾಂಕ್ ಚೆಕ್ನ ಅಪ್ಲೋಡ್ ಮಾಡಬೇಕಾಗುತ್ತದೆ. ಇಲ್ಲಿ ಗಮನಿಸಿ, 500 KB ಚೆಕ್ನ ರೆಡಿ ಮಾಡಿ ಇಟ್ಕೊಳ್ಳಿ. JPG ಅಥವಾ PDF ಫಾರ್ಮೆಟ್ನಲ್ಲಿ ಇರಬೇಕು ಮತ್ತು ನೀವು ಹಾಕೋ ಚೆಕ್ನ ಕ್ಲಿಯರ್ ಆಗಿ ಕಾಣುವಂತಿರಬೇಕು. ಇಲ್ಲ ಅಂದರೆ ರಿಜೆಕ್ಟ್ ಆಗುತ್ತದೆ. ಗಮನಿಸಿ, ಚೆಕ್ನ ಪೂರ್ತಿಯಾಗಿ ಫಿಲ್ಅಪ್ ಮಾಡಿ ಕ್ರಾಸ್ ಕ್ಯಾನ್ಸಲ್ಡ್ ಅಂತ ಬರೆದು ಅಪ್ಲೋಡ್ ಮಾಡಿ. ಈ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಕೆಳಗಡೆ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಬಂದಿರೋ OTPನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಈಗ ಸಕ್ಸಸ್ ಅಂತ ಬಂತು. ಯುವರ್ ಕ್ಲೈಮ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಇದರ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಮಸ್ಕಾರ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಅತ್ಯಮೂಲ್ಯ. ಇದಕ್ಕೆ ಯಾವುದೇ ಹಣ ಖರ್ಚಾಗುವುದಿಲ್ಲ.